ಇದೀಗ ಸಾಲಿಗ್ರಾಮದಲ್ಲಿ ಮಹಾಬಲ ಸ್ಮಾರ್ಟ್ ಲೇಡೀಸ್ ಜಿಮ್ ಡಬಲ್ ಟ್ಯಾಂಕ್ ಪಕ್ಕ ಕೋಟೆಬೀದಿ ಸಾಲಿಗ್ರಾಮ 10 ವರ್ಷಗಳ ಸತತ ಅನುಭವದೊಂದಿಗೆ ಪ್ರೊಫೆಸರ್ ಎಸ್.ಎಂ. ರಂಜನ್ ಗಿರಿ ಅವರು ಅತ್ಯುತ್ತಮ ಕೋಚಿಂಗ್ ನೀಡುತ್ತಿದ್ದಾರೆ. ಹೃದಯದ ಒತ್ತಡ ಕಡಿಮೆ ಮಾಡುವುದು, ಹೆಚ್ಚು ತೂಕವಿರುವವರು ಕಡಿಮೆ ತೂಕವಾಗುವುದು ಹಾಗೂ ಉತ್ತಮ ಆರೋಗ್ಯವಂತರಾಗಲು ಹಿಂದೆ ಜಿಮ್ ಸೇರಿ. ಮಹಾಬಲ ಸ್ಮಾರ್ಟ್ ಲೇಡೀಸ್ ಜಿಮ್ ಡಬಲ್ ಟ್ಯಾಂಕ್ ಪಕ್ಕ ಕೋಟೆಬೀದಿ ಸಾಲಿಗ್ರಾಮ. ಪ್ರತ್ಯೇಕವಾಗಿ ಹುಡುಗರಿಗೆ ಕೋಚಿಂಗ್ ಹಾಗೂ ಪ್ರತ್ಯೇಕವಾಗಿ ಹುಡುಗಿಯರಿಗೆ ಹಾಗೂ ವಯಸ್ಸಾದವರಿಗೆ ಕೋಚಿಂಗ್ ನೀಡಲಾಗುವುದು. ಪ್ರೊಪ್ರೈಟರ್ ರಂಜನ್. ದೂರವಾಣಿ ಸಂಖ್ಯೆ 9886416238 ಮತ್ತು 9880236238. ಸೂಕ್ತ ಕ್ಯಾಮೆರಾ ವ್ಯವಸ್ಥೆಯೊಂದಿಗೆ ಆರೋಗ್ಯವಂತರಾಗಲು ಎಂದೇ ಜಿಮ್ ಸೇರಿ. ಎಲ್ರಿಗೂ ನಮಸ್ಕಾರ. ನಮ್ಮ ಕೋಟೆ ಬೀದಿಯಲ್ಲಿ ಒಂದು ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಒಂದು ಜಿಮ್ನ ಮೋಹನ್ ಅಂತ ಅನ್ನೋ ಮತ್ತೆ ಗಿರೀಶ್ ಮತ್ತು ಮೋಹನ್ ಅಂತ ಅನ್ನೋರು ಇಲ್ಲಿ ಓಪನ್ ಮಾಡಿದ್ದಾರೆ. ನಮ್ಮ ಮನೆಯಿಂದ ಎದುರುಗಡೆ ಜಿಮ್ಮಿಂದ ಏನೇನಪ್ಪ ಲಾಭ ಅಂದ್ರೆ ಒತ್ತಡಗಳಾಗಿರ್ಬೋದು, ಒಂದು ಆರೋಗ್ಯವನ್ನ ಒಂದು ವೃದ್ಧಿ ಮಾಡ್ಕೊಳ್ಳುವಲ್ಲಿ ನಾವು ಜಿಮ್ಮಿಗೆ ಬಂದ್ರೆ ಪ್ರತ್ಯೇಕವಾಗಿ ಮಹಿಳೆಯರು ಅಷ್ಟೇ, ಅವ್ರ ಟೈಮ್ ಇಲ್ಲ, ಒಂದ್ ಇದಿಲ್ಲ, ನಾವು ಹೋಗ್ಬೇಕಾದ್ರೆ ಹೊರಗಡೆ ಎಲ್ಲ ಒಂದ್ ಭಯ ಇರುತ್ತೆ, ಕತ್ಲೆ ಅನ್ನೋ ಇದು ಅಂತದ್ರಲ್ಲಿ ನಾವು ಜಿಮ್ಮಿಗೆ ಬಂದ್ರೆ ತುಂಬಾ ಅನುಕೂಲವಾದ ವಾತಾವರಣ ಇರುತ್ತೆ. ಇಲ್ಲಿ ಜಿಮ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ನಮ್ಮ ಆರೋಗ್ಯವನ್ನ ನಾವು ವೃದ್ಧಿ ಮಾಡ್ಕೋಬಹುದು. ದಪ್ಪ ಇರೋರು ಸಣ್ಣ ಆಗ್ಬಹುದು. ಏನೇ ಒಂದು ಬೆನಿಫಿಟ್ ಆದ್ರೂ ನಮ್ಗೆ ಜಿಮ್ ಅಲ್ಲಿ ನಾವು ಮಾಡೋದ್ರಿಂದ ನಮ್ಗೆ ತುಂಬಾ ಅನುಕೂಲವಾದಂತ ಒಂದು ಆರೋಗ್ಯವನ್ನ ನಾವು ವೃದ್ಧಿಸ್ಕೋಬಹುದು ಅಂತ ಹೇಳ್ತಾ. ನಮಸ್ಕಾರ, ನಾನು ಮಂಜುಳಾ ಅಂತ. ನಾವು ಕೋಟೆ ಬೀದಿಲಿ ವಾಸವಾಗಿರೋದು. ಇಲ್ಲಿ ಈಗ 10 ವರ್ಷದಿಂದ ಪುರುಷರಿಗೆ ಜಿಮ್ ಇತ್ತು. ಈಗ ಮಹಿಳೆಯರಿಗೆ ಪ್ರತ್ಯೇಕವಾದಂತ ಜಿಮ್ ವ್ಯವಸ್ಥೆ ಎಲ್ಲೂ ಇರ್ಲಿಲ್ಲ. ಅದರಿಂದ ತುಂಬಾ ಮಹಿಳೆಗೆ ಸಮಸ್ಯೆ ಆಯ್ತಾ ಇತ್ತು. ಯಾಕೆಂದ್ರೆ ಏನೇ ವಾಕ್ ಮಾಡಿದ್ರು ಸಹ ಎಲ್ಲಾ ಅಂಗಗಳಿಗೂ ವ್ಯಾಯಾಮ ಆಗಲ್ಲ. ಆದ್ರೆ ಜಿಮ್ ಬಂದಾಗ ಏನಾಗುತ್ತೆ ಅಂತಂದ್ರೆ ಬೊಜ್ಜು ಎಲ್ಲೇ ಕ್ಲಾಟ್ ಆಗಿದ್ರು ಸಹ ಅದನ್ನ ಕರಗ್ಸಂತ ಒಂದು ಉಪಕರಣಗಳನ್ನ ಇಲ್ಲಿ ಜಿಮ್ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅದರಿಂದ ನಮ್ಗೆ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ. ನಮ್ಗೆ ಸ್ವಲ್ಪ ಸೇಫ್ ಇರುತ್ತೆ. ನಾವು ಪ್ರತ್ಯೇಕವಾಗಿ ಜಿಮ್ ಇರೋದ್ರಿಂದ ನಮ್ಗೆ ಬೆಳಿಗ್ಗೆ ಸಂಜೆ 2 ಸಮಯದಲ್ಲೂ ಓಪನ್ ಇರೋದ್ರಿಂದ ನಾವು ಸಮಯ ಮಾಡ್ಕೊಂಡು ಬಂದು ನಮ್ಮ ಆರೋಗ್ಯನ ನೋಡ್ಕೊಳ್ಳೋಕೆ ನಮ್ಗೆ ಇದು ತುಂಬಾ ಅನುಕೂಲವಾಗಿದೆ. ಅದಕ್ಕೋಸ್ಕರವಾಗಿ ನಮ್ಗೆ ಈ ಜಿಮ್ ಓಪನ್ ಆಗಿರೋದು ತುಂಬಾ ಸಂತೋಷ ಆಗಿದೆ. ಹಾಯ್ ಸರ್, ನಾವು ಮೋಹನ್ ಅಂತ ನನ್ನ ಹೆಸರು. ಸುಮಾರು ಒಂದು 15-20 ವರ್ಷ ಆಯ್ತು ಈ ಜಿಮ್ ಫೀಲ್ಡ್ ಬಂದು. 10 ವರ್ಷದಿಂದ 2015ರಲ್ಲಿ ಜೆಂಟ್ಸ್ಗೆ ಜಿಮ್ ಓಪನ್ ಮೇರೆಗೆ ಇಲ್ಲಿ ಜಿಮ್ ಯಾವ್ದು ಸರಿಯಾಗಿರ್ಲಿಲ್ಲ. ಸಿಂಗಲ್ ಸ್ಟೇಷನ್ ಜಿಮ್ ನ ಮಾಡರ್ನ್ ಜಿಮ್ ನ ಇಲ್ಲಿ ಆಗ್ತು. ಇವಾಗ 10 ವರ್ಷ ಆಗ್ತು. ಲಾಸ್ಟ್ ಮಂತ್ ಎಲ್ಲ ಫುಲ್ ಎಲ್ಲ ಮಾಡಿದ ಫಂಕ್ಷನ್ ಎಲ್ಲನೇ. ಈಗ ಲೇಡೀಸ್ ಎಲ್ಲ ಸಪರೇಟ್ ಆಗಿ ನಮ್ಗೆ ಲೇಡೀಸ್ ಜಿಮ್ ಬೇಕು, ನಾವು ಹೋಗಕ್ಕಾಗಲ್ಲ, ಜಿಮ್ ಮಾಡಕ್ಕೆ ನಮ್ಗೆ ಎಲ್ಲೂ ಪ್ರತ್ಯೇಕವಾಗಿ ಇಲ್ಲ ಈ ತಾಲೂಕಲ್ಲಿ, ಒಂದ್ ಜಿಮ್ ಮಾಡ್ಕೊಡಿ ನಮ್ಗೆ ಅಂತ ಹೇಳಿದ್ರಿಂದ ನಾವು ಇವಾಗ ಸೆಪರೇಟ್ ಆಗಿ ಜಿಮ್ ಮಾಡ್ಕೊಟ್ಟಿದೀವಿ ಲೇಡೀಸ್ಗಳಿಗೆ. ಇಲ್ಲಿ ಜೆಂಟ್ಸ್ಗೂ ಸಹ ಸೆಪರೇಟ್ ಇತ್ತು, ಮುಂಚೆನೆ ಇತ್ತು ನೀಟಾಗಿ. ಎಲ್ಲ ಸಿಂಗಲ್ ಸ್ಟೇಷನ್ ಜಿಮ್ ಇದೆ ನೋಡಿ. ಅಲ್ಲೆಲ್ಲ ಫುಲ್ ಫಂಕ್ಷನ್ ಟ್ರೈನರ್ ಇದೆ, ಸ್ಮಿತ್ ಮಿಷಿನ್, ಪ್ರತಿಯೊಂದು ಎಲ್ಲ ಸಿಂಗಲ್ ಸ್ಟೇಷನ್ಸ್ ಇದೆ. ಅದೇ ರೀತಿ ಸೇಮ್ ಜಿಮ್ನೆ ಲೇಡೀಸ್ಗೂ ಸಹ ಇವಾಗ ಹಾಕಿದೀವಿ ಪ್ರತ್ಯೇಕವಾಗಿ. ಸದುಪಯೋಗ ಪಡಿಸ್ಕೋಬಹುದು. ಯಾರೇ ಲೇಡೀಸ್ ಇದ್ರೆ ಸಣ್ಣ ದಪ್ಪ ಹೋಗ್ಬೇಕಾಗಿರ್ಬೋದು, ಎಲ್ಲದಕ್ಕೂ ಟ್ರೈನಿಂಗ್ ಇದೆ. ದಪ್ಪ ಇರೋರು ಸಣ್ಣ ಆಗಕ್ಕಾಗ್ಲಿ, ಮತ್ತೆ ಹೊರಗಡೆ ಜಿಮ್ ನಮ್ಗೆ ಚುಡಾಯಿಸ್ತಾರೆ, ಹೋಗಕ್ಕಾಗಲ್ಲ ಚಳಿ ಮಾದಿ ಇದ್ರಲ್ಲಿ. ಮುಂಚೆ 1 hour ಕೊಟ್ಟಿದ್ದು ಅವ್ರಿಗೆ. ಒಂದು ವರ್ಷದಿಂದ ಸೆಪರೇಟ್ ಪ್ರತ್ಯೇಕವಾಗಿ ಇರ್ಲಿಲ್ಲ. ಜೆಂಟ್ಸ್ ಜಿಮ್ ಅಲ್ಲೇ ಸೆಪರೇಟ್ ಆಗಿ ಒಂದು ಟೈಮಿಂಗ್ಸ್ ಕೊಟ್ಟಿದ್ದು ಅವ್ರಿಗೆ. ಬಟ್ ಆ ಟೈಮಿಂಗ್ಸ್ಗೆ ಸರಿಯಾಗಿ ಬರಕ್ ಆಗ್ತಿರ್ಲಿಲ್ಲ ಹೆಣ್ಮಕ್ಳುಗಳೆಲ್ಲ. ಯಾಕಂದ್ರೆ ಅಡಿಗೆ ಮಾಡೋದು, ತಿಂಡಿ ಮಾಡೋದೆಲ್ಲ ಇರ್ತದೆ ಮನೆಗಳಲ್ಲಿ, ಮಕ್ಳು ಸ್ಕೂಲ್ ಕಳ್ಸೋದು ಇರ್ತದೆ. ಆ ರೀತಿ ಇರೋದ್ರಿಂದ ಅವ್ರು ಯೂಸ್ ಆಗ್ತಿರ್ಲಿಲ್ಲ ಅವ್ರು ಸರಿಯಾಗಿ. ನಮ್ ಪ್ರತ್ಯೇಕವಾಗಿದ್ರೆ ನಮ್ಗೆ ಯಾವ ಸಮಯದಲ್ಲಿ ಆಗ್ತದೆ ಅವು ಬಂದು ನಾವು ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಹುಡುಗಿರು ಇರ್ತಾರೆ, ಅಲ್ಲೆಲ್ಲ ಹೋಗಕ್ ಆಗಲ್ಲ, ವಾಕಿಂಗ್ ಎಲ್ಲ ಮಾಡಕ್ ಆಗಲ್ಲ. ಮತ್ತೆ ಜನಗಳಿಗೆ ಮಾಹಿತಿನೂ ಸರಿಯಾಗಿರಲ್ಲ.
ನೈಟ್ ಇಲ್ಲೇ ಹೋಗ್ತಾರೆ. ಅವೆಲ್ಲ ಏನಾಗುತ್ತೆ, ನರಗಳ ಮೇಲೆ ಪ್ರಾಬ್ಲಮ್ ಬರುತ್ತೆ. ಮುಂದೆ ಏಜ್ ಆಗ್ತಾ ಅವೆಲ್ಲ ನರಗಳು ದೌರ್ಬಲ್ಯ ಆಗೋದು, ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಫಾರಿನ್ ನಲ್ಲೇ ಹೆಂಗೆ ಅಂದ್ರೆ ಶೂಸ್ ಪ್ರತಿಯೊಂದು ಏನು ಪದ್ಧತಿಲಿ ಮಾಡ್ಬೇಕು ಅದನ್ನೆಲ್ಲ ಅನುಸರಿಸ್ತಾರೆ ಅಲ್ಲಿ. ಇಲ್ಲಿ ಅದೆಲ್ಲ ಗೊತ್ತಿರಲ್ಲ. ಸೊ ಒಂದ್ ರೂಫ್ ಕೆಳಗಡೆ ಇದ್ದಾಗ ಏನಾಗುತ್ತೆ, ಟೆಂಪರೇಚರ್ ಬ್ಯಾಲೆನ್ಸ್ ಆಗುತ್ತೆ ಬಾಡಿಲಿ, ಬೇಗ ಬೊಜ್ಜಿನ ಕರಗ್ಸಕ್ಕೆ ಅನುಕೂಲ ಆಗುತ್ತೆ. ಮತ್ ಇನ್ನೊಂದ್ ಏನು ಅಂತಂದ್ರೆ, ಯಾವ ಪಾರ್ಟ್ ಬೇಕೋ ಆ ಪಾರ್ಟ್ಗೆ ನಾವು ಇಲ್ಲಿ ಎಕ್ಸರ್ಸೈಸ್ ಮಾಡಿಸೋದ್ರಿಂದ, ಹೊಟ್ಟೆಗೆ ಬೇಕು ಅಂದ್ರೆ ಆಪ್ಸ್ಗೆ ಮತ್ತೆ ತೊಡೆಗಳಿಗೆ, ಈಗ ಕೈ ಇಳಿಸ್ಬೇಕು ಅಂತಾರೆ, ಒಬ್ಬೊಬ್ರಿಗೆ ಕುಂಡಿ ಮಾತ್ರ ಬೊಜ್ಜಿರುತ್ತೆ, ಒಬ್ಬೊಬ್ರಿಗೆ ಬೇರೆ ಪಾರ್ಟ್ ಗಳಲ್ಲಿ ಬೊಜ್ಜಿರುತ್ತೆ. ಅದನ್ನ ಕರ್ಸಕ್ಕೆ ಏನಾಗುತ್ತೆ, ಈ ರೀತಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಬೇಗ ಅನುಕೂಲ ಆಗುತ್ತೆ. ಮತ್ತೆ ಮುಜುಗರ ಅನ್ನೋದಕ್ಕೆ ಸೆಪರೇಟ್ ಪ್ರತ್ಯೇಕವಾಗಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದಂತ ಮುಜುಗರ ಅನ್ನೋದು ಕಂಡು ಬರೋದಿಲ್ಲ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಸೆಪರೇಟ್ ಇದೆ, ಬನ್ನಿ ನೋಡೋಣ. ಮಾರ್ನಿಂಗ್ 5ರಿಂದ 8 ಗಂಟೆ ಗಂಟ 3 ಅವರ್ಸ್ ಮಾರ್ನಿಂಗ್ ಇರುತ್ತೆ. ಸಂಜೆ 6ರಿಂದ 9 ಗಂಟೆ ಗಂಟ ಇರುತ್ತೆ ಜಿಮ್. ಇದರಿಂದ ಅವ್ರ ಸಮಯಕ್ಕೆ ಅವ್ರು ಯೂಸ್ ಮಾಡ್ಕೋಬಹುದು. ಆ ಕಡೆ ಸೈಡ್ ಸೆಪರೇಟ್ ಇದೆ. ಜೆಂಟ್ಸ್ ಸಮಯದಲ್ಲಿ ಜೆಂಟ್ಸ್ ಇರುತ್ತೆ, ಅವ್ರು ಸೆಪರೇಟ್ ಆಗಿ ಯೂಸ್ ಮಾಡ್ಕೋಬಹುದು. ನೋಡಿ, UPS ಸಿಸ್ಟಮ್ ಇದೆ. ಕರೆಂಟ್ ಹೋದ್ರೆ ಪವರ್ ಸಪ್ಲೈ ಇಂಟರಪ್ಟ್ ಆಗಲ್ಲ ಏನು ಪವರ್ದು. ಮತ್ತೆ ಎಲ್ಲ ಜಿಮ್ ಫೆಸಿಲಿಟಿ ಏನೇನಿದೆ, ಮಿರರ್ಸ್, ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ರೆಡಿ ಇದೆ ನಮ್ಮ ಹತ್ರ. ವೇಟ್ಸ್ ಆಗ್ಲಿ, ಪ್ಲೇಟ್ಸ್ ಆಗ್ಲಿ, ಪ್ರತಿಯೊಂದು ಎಲ್ಲ ಮಿಷಿನ್ಸ್ ಇದೆ. ಇದು ಜೆಂಟ್ಸ್ ಜಿಮ್. ಇದ್ರ ಫಸ್ಟ್ ಮುಂಚೆ ಮಾಡ್ತಾ ಇರುವವರು, ಬಟ್ ಅವ್ರಿಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗದ್ರಿಂದ ಸೆಪರೇಟ್ ಆಗಿ ನಾವು ಲೇಡೀಸ್ಗೆ ಮಾಡಿದೀನಿ. ಇದೆಲ್ಲ ಜೆಂಟ್ಸ್ ಈ ಕಡೆ ಸೈಡು. ಡ್ರೆಸ್ಸಿಂಗ್ ರೂಮ್ ಸಹ ಇದೆ. ಏನಾದ್ರು ಪ್ರತ್ಯೇಕವಾಗಿ ಲೇಡೀಸ್ಗೆ ಏನಾದ್ರು ಡ್ರೆಸ್ಸಿಂಗ್ ಇರ್ಬೇಕು ಅಂತಂದ್ರೆ ಇದು ಡೋರ್ ಇರುತ್ತೆ. ಇದೇನು ಯಾವುದೇ ರೀತಿಯಾದಂತ ಏನೋ ತೊಂದರೆ ಇಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿಕ್ಕೆ. ಇದು ಪ್ರತ್ಯೇಕವಾಗಿ ಲೇಡೀಸ್ಗೆ ಜಿಮ್ ಇದೆ. ಎಲ್ಲ ತರ ಎಕ್ವಿಪ್ಮೆಂಟ್ಸ್, ಮಿಷಿನ್ಸ್, ವೇಟ್ಸ್, ಬಾರ್ಗಳು, ಪ್ರತಿಯೊಂದು ಏನೇನು ಜೆಂಟ್ಸ್ಗೆ ಏನೇನು ಜಿಮ್ ಇದೆ ಸೇಮ್ ಎಲ್ಲಾ ಇದು ಎಕ್ವಿಪ್ಮೆಂಟ್ಸ್ ಸಹ ರೆಡಿ ಇದೆ. ಲೇಡೀಸ್ಗಳು ಸಹ ಪ್ರತ್ಯೇಕವಾಗಿ ಮಾರ್ನಿಂಗ್ 5ರಿಂದ 8, ಸಂಜೆ 6ರಿಂದ 9 ಗಂಟೆನೂ ಇರುತ್ತೆ. ಬೆಳಿಗ್ಗೆ ಸಂಜೆ 2 ಟೈಮು ಇರುತ್ತೆ. ಇದೆ ಸರ್, ಬಟರ್ಫ್ಲೈ ಮಿಷಿನ್ ಇದೆ. ಚೆಸ್ಟ್ ಅಲ್ಲಿ ಕೊಲೆಸ್ಟ್ರಾಲ್ ಕಳಿಸಲಿಕ್ಕೆ. ಮತ್ತೆ ರೆಗ್ ರೈಸಸ್ ಇದೆ. ತೊಡೆಗಳಲ್ಲಿ ಸಹ ಒಬ್ಬೊಬ್ರು ಕುಂಡಿ ಶೇಪ್ ಇಲ್ಲ ಅಂತಾರೆ, ಒಬ್ಬೊಬ್ರು ಬಲ್ಜಿ ಆಗಿರ್ತಾರೆ, ನಾವು ಹಾಕೋ ಡ್ರೆಸ್ ಚೆನ್ನಾಗಿಲ್ಲ ಅಂತಾರೆ. ಡ್ರೆಸ್ ಸೆಟ್ಟಿಂಗ್ ಚೆನ್ನಾಗಾಗಬೇಕು, ಇದೆಲ್ಲ ಕೂರ್ಬೇಕು ಅಂತ ಏನಾಗುತ್ತೆ, ಇದು ತುಂಬಾ ಅದಕ್ಕೆ ಪರಿಣಾಮ ಬೀರ್ತದೆ. ಇವೆರಡು ಎಕ್ಸರ್ಸೈಸ್. ಆ್ಯಪ್ ಬೋರ್ಡ್ ಇದೆ, ಹೊಟ್ಟೆ ಕರ್ಸಲಿಕ್ಕೆ ತುಂಬಾ ಅನುಕೂಲ. ಲೋವರ್ ಎಬ್ಸ್, ಬೆಲ್ಲಿ ಫ್ಯಾಟ್ ಜಾಸ್ತಿ ಇದ್ದಾಗ ಕರ್ಸಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಫುಡ್ ಏನೇನು ತಗೋಬೇಕು ಅಂತಾನು ಹೇಳ್ತೀವಿ. ಮತ್ತೆ ಏನೇನ್ ಮಾಡ್ಬೇಕು ಪ್ರತಿಯೊಂದು ಎಲ್ಲಾನು ಹೇಳ್ತೀವಿ. ತೊಡೆಗಳಲ್ಲಿ ಏನಾಗುತ್ತೆ, ಜಾಸ್ತಿ ಕೊಲೆಸ್ಟ್ರಾಲ್ ಕರಗಿರ್ತದೆ. ಸೊ ಕ್ಯಾಲೋರೀಸ್ ಬರ್ನ್ ಆಗ್ಬೇಕು. ಒಬ್ಬೊಬ್ರು ಕ್ಯಾಲೋರೀಸ್ ಆಲ್ರೆಡಿ ಇಂಟೇಕ್ ಜಾಸ್ತಿ ಇರ್ತದೆ, ಗೊತ್ತಿರಲ್ಲ. ಈಗ ರೈಸ್ ತಿಂದ್ಬಿಡ್ತಾರೆ. ಒಬ್ಬೊಬ್ರು ಹಳ್ಳಿಗಳ ಜನ ಮೇಲಿಂದ ವ್ಯತ್ಯಾಸ ಇದ್ದೇ ಇರುತ್ತೆ. ಸೊ ಕ್ಯಾಲೋರೀಸ್ ಬರ್ನ್ ಮಾಡಲಿಕ್ಕೆ ತುಂಬಾ ಅನುಕೂಲ ಮಾಡುತ್ತೆ.